ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬಂದಿದ್ದೀರಿ ಮತ್ತು ಮಾಡಿಸ್ಕೊಳ್ತಾ ಇದ್ದೀರಿ, ಸೊ ಅವರಿಗೆ ಒಂದು ವೆರಿಫಿಕೇಷನ್ ಎಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಕೊಡ್ತಾ ಇದ್ದಾರೆ. ಸೊ ವೆರಿಫಿಕೇಷನ್ ಎಕ್ನಾಲಜ್ಮೆಂಟ್ ಸ್ಲಿಪ್ಪನ್ನು ನಾನು ನಿನ್ನೆ ನಿಮಗೆ ತೋರಿಸಿದ್ದೀನಿ. ಸೊ ಅದರಲ್ಲಿ ನಿಮಗೆ ಯಾವುದೇ ರೀತಿ ಸೀಕ್ರೆಟ್ ಕೀ ಇರೋದಿಲ್ಲ, ಬಟ್ ವೆರಿಫಿಕೇಷನ್ ಸ್ಲಿಪ್ ಹೇಗೆ ಇರ್ತದ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮುಂದೆ ಕನ್ಫ್ಯೂಷನ್ ಬೇಡ ಅನ್ನೋದಕ್ಕೆ ನೋಡಿ, ವೆರಿಫಿಕೇಷನ್ ಸ್ಲಿಪ್ ಹೇಗಿರ್ತದೆ ಅಂತಂದರೆ, KE ಅವರು ಒಂದು ಲಿಂಕನ್ನು ಕೊಡ್ತಾರೆ KE ವೆಬ್ಸೈಟ್ನಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಈ ಒಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಒಂದು ಸ್ಲಿಪ್ಪು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಯಾಕಂದರೆ ನಿಮ್ಮ ಹೋಲ್ ಕೌನ್ಸಿಲಿಂಗ್ ಪ್ರೊಸೆಸ್ ಡಿಪೆಂಡಿಂಗ್ ಆನ್ ದಿಸ್ ಸೀಕ್ರೆಟ್ ಕೀ ವಿಚ್ ಇಸ್ ಗಿವನ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲಿಪ್. ಹಾಗಂತೇಳಿ ಈ ಒಂದು ಸ್ಲಿಪ್ಪನ್ನು ಯಾರಿಗೆ ಕೊಡೋದಕ್ಕೆ ಹೋಗಬೇಡಿ, ಸೀಕ್ರೆಟ್ ಕೀಯನ್ನು ಯಾರಿಗೂ ಕೂಡ ನೀಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೋಡಿ ಏನಿರ್ತದೆ ಅಂತಂದರೆ, ಇಲ್ಲಿ CET ನಂಬರ್ ಇರ್ತದೆ, ನೇಮ್, ಇಂಜಿನಿಯರಿಂಗ್ ರ್ಯಾಂಕ್ ಇರ್ತದೆ, ನಿಮ್ಮದು ಆರ್ಕಿಟೆಕ್ಚರು, ಅಗ್ರಿ ಪ್ರಾಕ್ಟಿಕಲ್ ಯಾವುದೇ ರ್ಯಾಂಕ್ ಇದ್ರೂ ಕೂಡ ಇಲ್ಲಿ ರ್ಯಾಂಕಿಂಗನ್ನು ಮೆನ್ಷನ್ ಮಾಡಿರ್ತಾರೆ. ಈ ಒಬ್ಬ ವಿದ್ಯಾರ್ಥಿ PCMCS ಆಗಿರೋದಕ್ಕೆ, ಕಂಪ್ಯೂಟರ್ ಸೈನ್ಸ್ ಆಗಿರೋದಕ್ಕೆ ಯಾವುದು ರ್ಯಾಂಕ್ ಬಂದಿಲ್ಲ, B ಫಾರ್ಮಾ D ರ್ಯಾಂಕ್ ಬಂದಿದೆ. ಸೊ ಜೆಂಡರ್ ಮೆನ್ಷನ್ ಮಾಡಿರ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ಲೀಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಟಿದ್ದೀರಿ. ಸೊ ಇಲ್ಲಿ ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್, ಅದು ಓಕೆ ಆಗಿದೆ. ಸೊ ರೂರಲ್ ಸರ್ಟಿಫಿಕೇಟ್ ಓಕೆ ಆಗಿದೆ. SLC 10th, 2nd PUC, 12th ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ 7 years ಇನ್ಕ್ಲೂಡಿಂಗ್ SSLC और 2nd PUC ಓಕೆ ಆಗಿದೆ. ಸೊ ನಿಮ್ಮ ಕೇಸಲ್ಲಿ ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಮೀಡಿಯಂ ಅಂತ ತೋರಿಸಿರ್ತಾರೆ, HK ಇದ್ದರೆ HKS ಅಂತ ಕೊಟ್ಟಿರ್ತಾರೆ. ಅದರ ಕೆಳಗಡೆ ಬಹಳ ಇಂಪಾರ್ಟೆಂಟು, ಇಲ್ಲಿ ನೀವು ಯಾವ್ಯಾವ ಎಲಿಜಿಬಿಲಿಟಿ ಇದೆ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನೀವು ಸ್ಪೆಷಲ್ ಕ್ಯಾಟಗರಿ, ಸೊ NCC ಇದೆ ನಿಮ್ಮದು. ಸೊ NCC ಸರ್ಟಿಫಿಕೇಟನ್ನು ನೀವು ಬೆಂಗಳೂರಲ್ಲಿ ಕೊಟ್ಟು ಬಂದಿದ್ದೀರಿ. ಸೊ ಅದು ನಿಮಗೆ ಎಸ್ ಆರ್ ನೋ ಅನ್ನೋದು ಹೇಗೆ ಗೊತ್ತಾಗ್ತದೆ ಅಂತಂದರೆ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ, ಸ್ಪೆಷಲ್ ಕ್ಯಾಟಗರಿ ಅಂತ ಏನು ಕಾಣಿಸ್ತಾ ಇದೆ, ಇದರ ಮುಂದೆ ಎಸ್ ಅಂತ ಬರ್ತದೆ. ಸೊ ಸೂಪರ್ ನ್ಯೂಮರಿ ಕೊಟ್ಟ ಎಲಿಜಿಬಲ್ ಅಂತ ಇದೆ, ಯಾಕಂದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 8 lakh ಯು ಆರ್ ಎಲಿಜಿಬಲ್. ಕ್ಯಾಟಗರಿ ತೋರಿಸಿರ್ತಾರೆ, ರೂರಲ್ ಕೋಟ ಎಸ್ ಅಂತ ಹಾಕಿರ್ತಾರೆ, ಕನ್ನಡ ಮೀಡಿಯಂ ಎಸ್ ಆರ್ ನೋ ಅಂತ ಇರ್ತದೆ, ನಿಮ್ದು ಎಸ್ ಆಗಿದ್ರೆ ಎಸ್ ಅಂತ ಇರ್ತದೆ, ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಇರ್ತದೆ, JK ಮೈಗ್ರೆಂಟ್ ಎಸ್ ಅಂತ ಇರ್ತದೆ ಇಫ್ ಇಟ್ ಈಸ್ ಕರೆಕ್ಟ್, ಇಲ್ಲ ಅಂದ್ರೆ ನೋ ಅಂತ ಇರ್ತದೆ. ಸೊ ಅಂದರೆ ಏನನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಯಾವ ಕ್ಯಾಟಗರಿಗೆ ಯಾವ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನೋದು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿರ್ತದೆ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸಾರಿ ಮೆನ್ಷನ್ ಆದಮೇಲೆ CET ವಿದ್ಯಾರ್ಥಿಗಳಿಗೆ ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೀಟ್ ವಿದ್ಯಾರ್ಥಿಗಳಿಗೆ ನೀಟ್ ಕೌನ್ಸಿಲಿಂಗ್ಗಿಂತ ಮುಂಚೆ ಒಂದು ಅವಕಾಶವನ್ನು ಕೊಡ್ತಾರೆ, ಅಲ್ಲಿ ನೀವು ಮಾಡ್ಕೊಳ್ಬೋದು ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ. ಬಟ್ KCET ವಿದ್ಯಾರ್ಥಿಗಳಿಗೆ ಇದೇ ಫೈನಲ್ ಆಗಿರ್ತದೆ, ಇದರ ಮೇಲೆ ನಿಮ್ಮ ಇಂಜಿನಿಯರಿಂಗ್, B ಫಾರ್ಮಾ D ಈ ಕೌನ್ಸಿಲಿಂಗ್ಗಳು ನಡೀತದೆ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ರೂರಲ್ ಕೋಟ ಎಸ್ ನೋ ಅಂತ ಬಂದಿದೆ, ಎಸ್ ಇದೆ ನಿಮ್ಮದು ರೂರಲ್ ಕೋಟ ಇದೆ, ಈ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟ ಮೇಲೆ ನೀವು ಹೋಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇಲ್ಲಿ ಈ ವೆರಿಫಿಕೇಷನ್ ಸ್ಲಿಪ್ ಈಸ್ ಅ ಫೈನಲ್ ಥಿಂಗ್. ಇದು ಕೊಟ್ಟ ಮೇಲೆ ನಿಮಗೆ ಮತ್ತೆ ಇದನ್ನು KEಯಲ್ಲಿ ಲಿಂಕನ್ನು ಕೊಟ್ಟುಬಿಟ್ಟು ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿರ್ತದೆ, ಕೆಳಗಡೆ ನೋಡಿ CET ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಅದನ್ನು ಹಾಕಿನೇ ನೀವು ಕೆಳಗೆ ಸೀಕ್ರೆಟ್ ಕೀಯನ್ನು ಹಾಕಬೇಕಾಗ್ತದೆ. ಸೀಕ್ರೆಟ್ ಕೀ ಏನಿದೆ ಇದು ಅಲ್ಫಾ ನ್ಯೂಮರಿಕಲ್ ಇರ್ತದೆ, ಅಲ್ಫಾಬೆಟ್ ಇರ್ತದೆ, ನ್ಯೂಮರಿಕಲ್ ಇರ್ತದೆ. ಸೊ ಇಲ್ಲಿ ನಾನು ಸೀಕ್ರೆಟ್ ಕೀಯನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಇದು ಕೌನ್ಸಿಲಿಂಗ್ ಆಗಿಬಿಟ್ಟು ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತಹ ಒಂದು ವಿದ್ಯಾರ್ಥಿ ಇದು. ಸೊ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಕೇಸಲ್ಲಿ ಸೀಕ್ರೆಟ್ ಕೀಯನ್ನು ಯಾರಿಗೂ ತೋರಿಸೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಅದ್ರ ನೇಮೇ ಆಗಿದೆ ಸೀಕ್ರೆಟ್, ಹೌದಾ? ರಿಮೆಂಬರ್, ಕೀಪ್ ಇಟ್ ಸೀಕ್ರೆಟ್. ಸೊ ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್ ಅಂತ ಇದೆ, ಹೌದಾ? ಸೊ ಇದಿಷ್ಟು ಬೇಕು ನಮಗೆ. ಇಲ್ಲೇನು ಬಾಕ್ಸ್ ಒಳಗೆ ಕಾಣಿಸ್ತಾ ಇದೆ, ಇದಿಷ್ಟು ನಮಗೆ ಆಪ್ಷನ್ ಎಂಟ್ರಿ ಸಮಯದಲ್ಲಿ ಬೇಕಾಗ್ತದೆ. ಇದ್ರ ಕೆಳಗೆ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ, ಅಪ್ಟೆಂಡ್, ಮ್ಯಾಕ್ಸಿಮಮ್, ಇವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಕಂಪ್ಯೂಟರ್ ಜನರೇಟೆಡ್ ಡಸ್ ನಾಟ್ ರಿಕ್ವೈರ್ ಸಿಗ್ನೇಚರ್ ಅಂತ ಇರ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ. ಡೌನ್ಲೋಡೆಡ್ ಡೇಟ್ ಅಂತ ಬರ್ತದೆ. ಸೊ ಇಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಮ ಸೀಕ್ರೆಟ್ ಕೀಯಲ್ಲಿ, ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುವಂಥದ್ದು. ಇದಕ್ಕೆ ನಾವು ವೆರಿಫಿಕೇಷನ್ ಸ್ಲಿಪ್ ಅಂತ ಕರಿತೀವಿ. ಇದಕ್ಕೂ ಕೂಡ ವೆರಿಫಿಕೇಷನ್ ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಇದೆ. ಬಟ್ ಈಗ BEO ಆಫೀಸಲ್ಲಿ ಕೊಡ್ತಾ ಇರುವಂತಹ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಇವೆಲ್ಲದೂ ಇರೋದಿಲ್ಲ, ಯಾಕಂದರೆ ಅಲ್ಲಿ ಕಾಸ್ಟ್ ಕ್ಯಾಟಗರಿಯನ್ನು ಮಾಡ್ತಾ ಇಲ್ಲ ಅವರು. ಆಲ್ರೆಡಿ ಅದನ್ನು RD ನಂಬರ್ನ ಸೊ ತಹಶೀಲ್ದಾರ್ ಆಫೀಸ್ನಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ, ಹೌದಾ? ಸೊ ಅದಕ್ಕೆ ನಿಮಗೆ ಇಲ್ಲಿ ಈಗ BEO ಆಫೀಸಲ್ಲಿ ನೀಡ್ತಾ ಇರೋದು ಓನ್ಲಿ ಅಕ್ನಾಲಜ್ಮೆಂಟ್ ಸ್ಲಿಪ್. ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಿ, ನಿಮಗೆ ಯಾವುದು ಎಸ್ ಬಂದಿದೆ. ಇಲ್ಲಿ ಓನ್ಲಿ ಕನ್ನಡ ಮೀಡಿಯಮ್ಮು, ರೂರಲ್ಲು, ಸ್ಟಡಿ ಸರ್ಟಿಫಿಕೇಟ್ ಅಷ್ಟೇ ಆಗ್ತದೆ, HKನೂ ಕೂಡ ಆಗೋದಿಲ್ಲ, ಹೌದಾ? ಸೊ HK ಎಸ್ ಆರ್ ನೋ ಅಥವಾ
ಕ್ಯಾಟಗರಿ ಯಾವುದು ಅಥವಾ ಸ್ಪೆಷಲ್ ಕ್ಯಾಟಗರಿ ಯಾವುದು, ಸೂಪರ್ ನ್ಯೂಮರಿ ಕೋಟ ಅಪ್ಲಿಕೇಬಲ್ ಆರ್ ನಾಟ್, ಇವೆಲ್ಲವೂ ಕೂಡ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ಗೊತ್ತಾಗ್ತದೆ. ಸೊ ಇದನ್ನು ಜುಲೈ 15 ಆದಮೇಲೆ ಕೊಡ್ತಾರೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಇದಿಷ್ಟು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನಿಮ್ಮ ಒಂದು ಏನಾದರೂ ಡೌಟ್ ಏನಿತ್ತು ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.